ಇವತ್ತು ಐ ಡಿ ಕಾರ್ಡ್ ತರದೆ ನನ್ನ ಫ್ರೆಂಡ್ ಪಾಡ್ ಹೆಂಗಿತ್ತು ಅಂದರೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಮ್ಮ ಕಾಲೇಜಿಗೆ ಬರ್ತಿದ್ದಂಗೆ ಫುಲ್ ಹಬ್ಬದ ವಾತಾವರಣ. ಏನು ಗೊತ್ತಾ, ಇವತ್ತು ನಮ್ಮ ಕಾಲೇಜಿನ ಜ್ಞಾನ ಪರ್ವದು ಅಫಿಷಿಯಲ್ ಆಗಿ ಇನಾಗ್ರೇಟ್ ಮಾಡ್ತಿದ್ರು. ಇನಾಗ್ರೇಟ್ ಮಾಡೋಕ್ಕೆ ಯಾರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಗೊತ್ತಾ? ಪೂರ್ತಿ ವಿಡಿಯೋ ನೋಡಿ ಹೇಳ್ತೀನಿ. ಈ ಕಡೆ ನೋಡಿದ್ರೆ ನನ್ನ ಫ್ರೆಂಡು ಐ ಡಿ ಕಾರ್ಡ್ ಮನೇಲಿ ಮರೆತು ಬಂದುಬಿಟ್ಟು ಗೇಟಿಂದ ಒಳಗಡೆನೇ ಬಿಡ್ತಿಲ್ಲ ಸೆಕ್ಯೂರಿಟಿ ಅಂಕಲ್ಲು. ಆಮೇಲೆ ಫೋನಲ್ಲಿರೋ ಫೋಟೋ ತೋರಿಸ್ಬಿಟ್ಟು ಏನೋ ಸಾಧನೆ ಮಾಡಿರೋಳ್ ಥರ ಬತ್ತಾವಳೆ. ನೆಕ್ಸ್ಟ್ ನಾವು ಹೊರಟಿದ್ದ ಆಡಿಟೋರಿಯಂ ಕಡೆ. ಆಡಿಟೋರಿಯಮಲ್ಲಿ ಇವತ್ತು ಜ್ಞಾನ ಪರ್ವದು ಇನಾಗ್ರೇಷನ್ ಫಂಕ್ಷನ್ ನಡೀತಿತ್ತು. ಇನಾಗ್ರೇಟ್ ಮಾಡೋಕ್ಕೆ ಯಾರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಗೊತ್ತಾ? ಅಯೋಧ್ಯೆಯ ಬಾಲರಾಮ ಮೂರ್ತಿ ಮಾಡಿರೋ ಅರುಣ್ ಯೋಗಿರಾಜ್ ಸರ್ ಅವ್ರು ಬಂದಿದ್ರು. ಸ್ಪೀಚ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ನೆಕ್ಸ್ಟ್ ಹೊರಟಿದ್ದೆ ಜಪಾನ್ ಪಾರ್ಕ್ ಕಡೆಗೆ. ಯಾಕೆ ಅಂದರೆ ಇವತ್ತು ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಫೆಸ್ಟ್ ಇತ್ತು. ಅವ್ರು ಅದಕ್ಕೋಸ್ಕರ ಲೋಗೋ ಲಾಂಚ್ ಮಾಡ್ತಾಯಿದ್ರು. ಆ ಲೋಗೋ ಲಾಂಚ್ ನೋಡೋಕ್ಕೆ ಎಲ್ಲ ಡಿಪಾರ್ಟ್ಮೆಂಟವರು ಈ ರೀತಿ ವೆಯ್ಟ್ ಮಾಡ್ತಾಯಿದ್ರು. ಫೈನಲಿ ಕಲಾಪರ್ವ ಅಂತ ಲೋಗೋ ಲಾಂಚ್ ಮಾಡಿದರು. ಹಾಗೆ ಅವ್ರ ಡ್ಯಾನ್ಸಸ್ ಎಲ್ಲ ನೋಡಿಕೊಂಡು ನಾವು ನಮ್ಮ ಕ್ಲಾಸ್ ಕಡೆ ಬಂದ್ವಿ. ಈ ಕಡೆ ನಮ್ಮ ಡಿಪಾರ್ಟ್ಮೆಂಟ್ ಡ್ಯಾನ್ಸ್ ಪ್ರಾಕ್ಟೀಸು ತುಂಬ ಜೋರಾಗೆ ನಡೀತಾ ಇತ್ತು. ಬಿಕಾಸ್ ನಮ್ಮ ಸೈನ್ಸ್ ಫೆಸ್ಟ್ ಇದ್ದಿದ್ದು 26th. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಾಕ್ಟೀಸ್ ತುಂಬ ಜೋರಾಗೆ ನಡೀತಾ ಇತ್ತು. ಆ ಕಡೆ ಡ್ಯಾನ್ಸು ರ್ಯಾಂಪ್ ವಾಕು ಪ್ರಾಕ್ಟೀಸ್ ನಡೀತಾ ಇದ್ದರೆ ಈ ಕಡೆ ನಮ್ಮ ಸೀನಿಯರ್ಸು ಯಾವ್ಯಾವ ರೀತಿ ತರಲೆ ಮಾಡ್ತಾಯಿದ್ರು ನೋಡಿ.